ಹಲೋ ಫ್ರೆಂಡ್ಸ್, ಯಾರ್ಯಾರು ಐಫೋನ್ ಯೂಸ್ ಮಾಡ್ತಿದ್ದಾರೆ ಅವ್ರಿಗೆ 18.2 ಅಪ್ಡೇಟ್ ಬಂದಿದೆ. ಮತ್ತು ಅದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ iOS ಅಪ್ಡೇಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಸೆಟ್ಟಿಂಗ್ಸ್ಗೆ ಹೋಗಬೇಕು. ಅದರಲ್ಲಿ ಜನರಲ್ ಓಪನ್ ಮಾಡಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಬರುತ್ತೆ. ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ, ಅದಕ್ಕೆ ಇಲ್ಲಿ ಅಪ್ಡೇಟ್ ಅಂತ ತೋರಿಸ್ತಾ ಇದೆ. ಬನ್ನಿ ಹಾಗಾದರೆ ಏನೇನು ಆಪ್ಷನ್ ಇದೆ ಅಂತ ನೋಡೋಣ. ಸೆಟ್ಟಿಂಗ್ಸ್ ಓಪನ್ ಮಾಡಬೇಕು. ಆಮೇಲೆ ಆ್ಯಪ್ಸ್ ಅಂತ ಆಪ್ಷನ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಅಲ್ಲಿ ಫೋಟೋಸ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಅದರಲ್ಲಿ ನಿಮಗೆ ಲೂಪ್ ವಿಡಿಯೋ ಅಂತ ಬರುತ್ತೆ. ಲೂಪ್ ವಿಡಿಯೋ ಅಂತ ಅಂದರೆ ಇವಾಗ ನೀವು ಕಂಟಿನ್ಯೂ ಯಾವ್ದಾದ್ರು ವಿಡಿಯೋ ಮುಂಚೆ ನಿಮಗೆ ಗ್ಯಾಲರಿಲಿ ಫೋಟೋ ಈ ವಿಡಿಯೋ ಏನಾದ್ರು ಇತ್ತಂದರೆ ಅದು ನಿಮಗೆ ಕಂಟಿನ್ಯೂ ವಿಡಿಯೋ ಮುಗಿದ ತಕ್ಷಣ ಮತ್ತೆ ಅದೇ ರಿಟರ್ನ್ ಕಂಟಿನ್ಯೂ ಆಗ್ತಾಯಿತ್ತು. ಬಟ್ ಇವಾಗ ಆ ಥರ ಆಗಲ್ಲ. ಈ ಆಪ್ಷನ್ ಬಂದಾಗಿಂದ ನೀವು ವಿಡಿಯೋ ಮುಗಿದ ತಕ್ಷಣ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಬನ್ನಿ ನೆಕ್ಸ್ಟ್ ಆಪ್ಷನ್ ಇದೆ ಅಂತ ನೋಡೋಣ. ಸೆಟ್ಟಿಂಗ್ಸ್ ಹೋಗಬೇಕು, ಆ್ಯಪ್ಸ್ ಅಂತ ಓಪನ್ ಮಾಡಬೇಕು. ಆಮೇಲೆ ಸಫಾರಿ ಅಂತ ಆಪ್ಷನ್ ಇದೆ, ಅದನ್ನು ಓಪನ್ ಮಾಡಿ. ಅಲ್ಲಿ ನಿಮಗೆ ನಾಟ್ ಸೆಕ್ಯೂರ್ ಕನೆಕ್ಷನ್ ವಾರ್ನಿಂಗ್ ಅಂತ ಬರುತ್ತೆ. ಅಂದರೆ ನಿಮಗೆ ಯಾವುದೇ ಥರ್ಡ್ ಪಾರ್ಟಿ URL ಲಿಂಕು ಏನಾದರೂ ಬಂದರೆ ಓಪನ್ ಮಾಡಿದ್ರೆ ಓಪನ್ ಆಗ ಸೆಕ್ಯೂರ್ ಥರ ಅದು ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಸಫಾರಿಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಏನಂತಂದರೆ ಸಫಾರಿ ಓಪನ್ ಅಪ್ ಮಾಡಿ ಎಡಿಟ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಯಾವುದಾದ್ರೂ ಥೀಮ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಅದೇ ಥರ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಕಂಟ್ರೋಲ್ ಅಂತ. ಸೆಟ್ಟಿಂಗ್ಸ್ ಹೋಗಬೇಕು, ಸೌಂಡ್ ಆ್ಯಂಡ್ ಹ್ಯಾಪ್ಟಿಕ್ಸ್ ಅಂತ ಆಪ್ಷನ್ ಇದೆ, ಅದನ್ನು ಓಪನ್ ಮಾಡಬೇಕು. ಅಲ್ಲಿ ವ್ಯಾಲ್ಯೂಮ್ ಲಿಮಿಟ್ ಅಂತ ಒಂದು ಆಪ್ಷನ್ ಇದೆ, ಎನೇಬಲ್ ಮಾಡಬೇಕು. ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಲಿಮಿಟ್ ನೀವು 60, 70, 80, 90 ಆ ಥರ ನೀವು ವ್ಯಾಲ್ಯೂಮ್ನ ಸೆಟ್ ಮಾಡ್ಬೋದು. ಈ ಅಪ್ಡೇಟ್ಸ್ ಬಂದ್ಬಿಟ್ಟು 15 Pro ವರ್ಷನ್ಕಿಂತ ಕೆಳಗಡೆ ಇರೋ ಮೊಬೈಲ್ಗೆ ಅಪ್ಡೇಟ್ ಬಂದಿದೆ. 15 Pro ವರ್ಷನ್ಕಿಂತ ಮೇಲ್ಗಡೆ ಇರೋ ಮೊಬೈಲ್ ಅಪ್ಡೇಟ್ಸ್ ಬಗ್ಗೆ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.